ಮೂಲ ಇದು ಸುಮಾರು 230 ವರ್ಷಗಳ ರಾಮ ಮಂದಿರ. ಅನಾದಿ ಕಾಲದಲ್ಲಿ ಇದು ಗುಡಿಸಲಾಗಿತ್ತು. ಕಾಲಾಂತರ ಬಂದು ಈ ಮಟ್ಟಕ್ಕೆ ಬಂದು ತಲುಪಿದೆ. ನಮಗೆ ಈ ಮಟ್ಟಕ್ಕೆ ಸಮುದಾಯ ಭವನ ಬಡವರಿಗೆ ಆಗೋದಕ್ಕೆ ಪೂರ್ಣವಾಗಿ ನಮಗೆ ಹಿಂದೂ ಮತ್ತು ಮುಸ್ಲಿಮ್ಸ್, ಕ್ರಿಶ್ಚಿಯನ್ನು ಮತ್ತು ಜೈನರು ನಮಗೆ ಆದಷ್ಟು ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ರಾಮ ಒಳ್ಳೇದು ಮಾಡಲಿ. ಕಾರಣ ಏನಂದರೆ ಇಲ್ಲಿ ಬಡವರಿಗೆ ಬರೀ 10,000ಕ್ಕೆ ಮದುವೆ ಮಾಡ್ಕೊಂಡು ಹೊರಟೋಗ್ತಾರೆ, ಎಲ್ಲೂ ಇಲ್ಲ ಏನೇಳಿ. ಆ ರೀತಿ ರಾಮ ಮಂದಿರನ ನಾವು ನಡೆಸ್ಕೊಂಬರ್ತಾಯಿದ್ದೀವಿ. ಈ ವಿಗ್ರಹಗಳು ಇರೋಕ್ಕಿಂತ ಹಿಂದೆ ಈ ಕೋದಂಡ ರಾಮಂದು ಫೋಟೋ ಪೂಜೆ ಮಾಡ್ತಿದ್ದೋ ನಾವು. ಇದಕ್ಕೆ ಮೂಲ ಅಶೋಕ್ ಕುಮಾರ್ ಚೋಪ್ರಾಸ್ ಮತ್ತು ಪಾರಸ್ಮಲ್ಜಿ ಫುಟ್ಲೈನ್ನವರು ನಮಗೆ ಪಾಲಿತಾನದಿಂದ ಮಾರ್ಬಲ್ಲು ವಿಗ್ರಹಗಳು ತರಿಸಿ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿಕೊಟ್ರು. ಇವತ್ತಿಗೂ ಅಷ್ಟೇನೇ ನಾವು ಇವರ ಮೊಮ್ಮಗಳಿಗೆ ರೋಟ್ರಿಗೆ ಸ್ಕೂಲಲ್ಲಿ ನಾನು ಸೀಟ್ ಕೊಡಿಸಿದ್ದೀನಿ. ಇವಾಗ ಪಿ ಯು ಸಿ ಆಗಿದೆ. ನಮಗೂ ಕೂಡ ಮುಸಲ್ಮಾನ್ಸು ಏನೇಳಿ ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕುರೇಶಿಯವರು ಇದ್ರಲ್ಲ, ಅವರು ಸುಮಾರು ಜನಕ್ಕೆ ನಮ್ಮ ಹಿಂದೂಗಳಿಗೆ ಕೆಲಸ ಕೊಡಿಸಿದ್ದಾರೆ. ಮತ್ತು ನಾವು ಒಂದು ಕಮಿಟಿ ಮಾಡ್ಕೊಂಡಿದ್ದು ಆವಾಗ ಕುರೇಶಿಯವ್ರ ಮಕ್ಕಳಿದ್ದಾಗ ಒಂದು ಕಮಿಟಿ ಮಾಡಿದಾಗ ಆಲ್ಮೋಸ್ಟ್ ಒಂದು 10ರಿಂದ 15 ಆಪ್ರೇಷನ್ ಮಾಡಿಸಿದ್ದೀವಿ. ಆರ್ಟ್ ಆಪ್ರೇಷನ್ ಮಾಡಿಸಿದ್ದೀವಿ. ಅದಕ್ಕೆಲ್ಲ ಮೂಲ ನಮ್ಮ ಕುರೇಶಿಯವ್ರ ಮಗಳು ದೈವಾಧೀನರಾಗಿ ಪಾಪ ಏನೇಳಿ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಬಿಟ್ರು ಕ್ಯಾನ್ಸರ್ ಆಗಿ. ಅವತ್ತು ಅಂದರೆ ನಾವು ಇಲ್ಲಿ ರಾಮ ಮಂದಿರಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮನೂ ನಡೆಸಿದ್ದೀವಿ. ನಾವು ಭೇದ ಭಾವನೆ ಎಲ್ಲೂ ಮಾಡಿಲ್ಲ. ನಾವು ಮುಸ್ಲಿಮ್ಸ್ ಅಂದರೆ ನಾವೆಲ್ಲ ಒಂದಾಗೇ ಇದ್ದು ಪುರಿ ಬಟ್ಟಿ ಇತ್ತು. ಎಲ್ಲಿ ಈಗ ಗಿರ್ನಾರ್ ಪ್ಲಾಜಾ ಇದೆಯಲ್ಲ, ಪುರಿ ಬಟ್ಟಿ ಇತ್ತು. ನಾವೆಲ್ಲ ಸಹಾಯ ಮಾಡ್ತಿದ್ದೋ ಅವ್ರಿಗೆ. ಭತ್ತ ತರಿಸಿ ಅವ್ರಿಗೆಲ್ಲ ಸಹಾಯ ಮಾಡ್ತಿದ್ದೋ. ನಮಗೆ ಐಕ್ಯತೆ ಅಲ್ಲಿ ಅದು ಸುಮಾರು ಜನ ಇದ್ದಾರೆ, ಈಗಲೂ ಇದ್ದಾರೆ. ಅವರು ಏನೇಳಿ ಕುರೇಶಿಯವರೊಬ್ಬರು ಇಲ್ಲ ಅಷ್ಟೇ, ಅವ್ರ ಮಗ ಒಬ್ಬರಿಲ್ಲ, ಇನ್ನು ಬಾಕಿಯವರೆಲ್ಲ ಇದ್ದಾರೆ. ಇವತ್ತಿಗೂ ನಾವು ಅವ್ರಿಗೆ ಎಲ್ಲೇ ಸಿಕ್ಕಲಿ ಮಾತಾಡಿಸ್ತೀವಿ, ಕರಿತೀವಿ, ಮಾಡ್ತೀವಿ. ಅಯೋಧ್ಯೆಯಲ್ಲಿ ರಾಮನ ಕಟ್ಟಿಸ್ತಾ ಇರೋದ್ರಿಂದ ಪ್ರವಾಸೋದ್ಯಮ ಬೆಳೀತಿದೆ. ಅಲ್ಲಿ ಬೆಳೆದ್ರೂ ಅಲ್ಲಿ ಹಿಂದೂ ಮುಸ್ಲಿಮ್ಸು ಅರ್ಧ ಮುಸ್ಲಿಮ್ ಅರ್ಧ ಹಿಂದೂಗಳು ಇದ್ದೇ ಇರ್ತಾರೆ. ಆದರೆ ಅದರ ಪ್ರಯೋಜನ ಎಲ್ಲ ಮುಸ್ಲಿಮ್ಸು ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಅಂಗಡಿ ಮುಂಗಟ್ಟು ವಹಿವಾಟು ಎಲ್ಲ ಅವರು ಬೆಳೆಸಿ ಅವರೂ ಇಂಪ್ರೂವ್ಮೆಂಟ್ ಆಯ್ತಾರೆ ಹೊರ್ತು ಇನ್ನೂ ಜಾಸ್ತಿನೇ ಆಯ್ತಾರೆ. ಆಗ ಎಲ್ಲರೂ ಅನ್ಯೋನ್ಯವಾಗಿ ಚೆನ್ನಾಗಿ ಬಾಂಧವ್ಯವಾಗಿದ್ದೇ ಇರ್ತಾರೆ. 22ಕ್ಕೆ ಹೋಮ ಪೂಜೆ ಪುರಸ್ಕಾರ ಮಾಡಿಬಿಟ್ಟಿದ್ದೀನಿ. 12 ಗಂಟೆ ಮೇಲೆ ಪ್ರಸಾದ ವಿನಿಯೋಗ, ಊಟ ಉಪಚಾರ ಎಲ್ಲ ಏರ್ಪಾಡು ಮಾಡಿದ್ದೀವಿ ಸರ್.